ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತಿನ ಈ ನ್ಯೂಸ್ನಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಟಾಪ್ 10 ಸುದ್ದಿಗಳ ಸುತ್ತ ಕ್ವಿಕ್ ರೌಂಡ್ ಅಪ್ ನಿಮಗಾಗಿ. ಇಂದು ನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ನಿಖಿಲ್ ಕುಮಾರಸ್ವಾಮಿ 5 ಗ್ಯಾರಂಟಿ ಹಿನ್ನೆಲೆಯಲ್ಲಿ ಜನರು ಆಶೀರ್ವಾದ ಮಾಡಿದ್ರು. ಶಾಸಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ವೋಟ್ ಮಾಡಿಲ್ಲ ಅಂದ್ರೆ ಗ್ಯಾರಂಟಿ ರದ್ದು ಮಾಡ್ತೀವಿ ಅಂತ ಬ್ಲಾಕ್ ಮೇಲ್ ಸಂಸ್ಕೃತಿ ಪ್ರಾರಂಭ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಖಂಡನೀಯ. ಹಾಗಾಗಿ ಚುನಾವಣಾಧಿಕಾರಿ ಮನೋಜ್ ಕುಮಟಾಗೆ ದೂರು ಕೊಟ್ಟಿದ್ದೀವಿ. ಈ ವಿಚಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಎಂದು ಮನವಿ ಮಾಡಿದ್ದೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಮಕ್ಕಳು ಬುದ್ಧಿ ಕಲಿಯದೇ ಇದ್ದಾಗ, ಅವರು ಹೋಗೋ ದಾರಿ ಸರಿ ಇಲ್ಲದೆ ಇದ್ದಾಗ ಅವರನ್ನ ಬೈದು ಹೊಡೆದು ತಿದ್ದಿ ಬುದ್ಧಿ ಹೇಳೋ ಹಕ್ಕಿದೆ. ಅಂತದ್ದೇ ಕೆಲಸವನ್ನ ಇಲ್ಲೊಬ್ಳು ತಾಯಿ ಮಾಡಿದ್ದಾಳೆ. ಮುಂಜಾನೆ ಕಾಲೇಜ್ಗೆ ರೆಡಿ ಆಗ್ತಿದ್ದ ಮಗ ಊಟ ಹಾಕು ಅಂತ ಕೇಳಿದ್ದಾನೆ. ತಾಯಿ ಸ್ವಲ್ಪ ಕೋಪದಿಂದ, ನೀನು ನನ್ನ ಮಗ ಅಲ್ಲ, ನಾನ್ ನಿನ್ ತಾಯಿ ಅಲ್ಲ, ಊಟ ಹಾಕಲ್ಲ ಅಂತ ಗದರಿದ್ದಾಳೆ. ಅಷ್ಟೇ, ಇಷ್ಟಕ್ಕೆ ಹೆತ್ತ ತಾಯಿ ತಲೆಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಪಾಪಿ ಮಗ. ಘಟನೆ ಬಳಿಕ ತೀವ್ರ ರಕ್ತಸ್ರಾವದಿಂದ ನೇತ್ರ ಮೃತಪಟ್ಟಿದ್ದಾರೆ. ನಂತರ ಸುಮಾರು 8:30 ಸುಮಾರಿಗೆ ಕೆಆರ್ಪುರಂ ಠಾಣೆಗೆ ಬಂದು ಪಾಪಿ ಮಗ ಶರಣಾಗಿದ್ದಾನೆ. ಕಿಲ್ಲರ್ ಬಿಎಂಟಿಸಿ ಬಸ್ಗೆ ಕಾಲೇಜು ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಹರಿಶ್ಚಂದ್ರ ಘಾಟ್ ಬಳಿ ಇಂದು ಬೆಳಗ್ಗೆ ಸುಮಾರು 9 ಗಂಟೆಗೆ ಘಟನೆ ನಡೆದಿದೆ. ಕುಸುಮಿತಾ ಅಪಘಾತಕ್ಕೆ ಬಲಿಯಾದ ವಿದ್ಯಾರ್ಥಿನಿಯಾಗಿದ್ದು, ಇಂದು ಬೆಳಗ್ಗೆ ಮಲ್ಲೇಶ್ವರಂ ನಿವಾಸದಿಂದ ಕಾಲೇಜ್ಗೆ ತನ್ನ ಸ್ಕೂಟರ್ನಲ್ಲಿ ತೆರಳುವ ವೇಳೆ ಘಟನೆ ನಡೆದಿದೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳ 2024 ಯುವ ಸಮೃದ್ಧಿ ಸಮ್ಮೇಳನವನ್ನು ಫೆಬ್ರವರಿ 19 ಮತ್ತು 20, 2024ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗುತ್ತಿದೆ. ಆಸಕ್ತ ಉದ್ಯೋಗ ಆಕಾಂಕ್ಷಿ ಅಭ್ಯರ್ಥಿಗಳು ನೋಂದಾಯಿಸಿಕೊಳ್ಳಬಹುದಾಗಿದೆ. ನಗರದಲ್ಲಿ ಶಾಲೆ ಮತ್ತು ಕಾಲೇಜು ಹುಡುಗರು ವಾಹನ ಚಲಾಯಿಸುವ ಸಂಖ್ಯೆ ಹೆಚ್ಚಾಗಿದೆ. ಇನ್ನು 18 ವರ್ಷ ತುಂಬದೆ ಡಿಎಲ್ ಇಲ್ಲದೆ ವಿದ್ಯಾರ್ಥಿಗಳು ವಾಹನ ಬಳಸುವುದು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಇದರ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಿರುವಂತಹ ಸಂಚಾರಿ ಪೊಲೀಸರು ಒಂದೇ ದಿನದಲ್ಲಿ 1800 ಮಕ್ಕಳ ಪೋಷಕರಿಗೆ ದಂಡ ಹಾಕಿದ್ದಾರೆ. ಇನ್ನು 18 ವರ್ಷ ತುಂಬದಿದ್ರು ಮಕ್ಕಳು ಶಾಲೆಗೆ ಬೈಕ್ ತಗೊಂಡು ಬರ್ತಿದ್ದಾರೆ. ಇದರಿಂದ ಸಂಚಾರಿ ಪೊಲೀಸರು ಶಾಲಾ ಕಾಲೇಜ್ ಬಳಿಯೇ ಹೋಗಿ ದಂಡ ಹಾಕಿದ್ದಾರೆ. ಹಾಡಹಗಲು ಮಠ ಮಧ್ಯಾಹ್ನ ಜನ ಓಡಾಡ್ತಾ ಇದ್ರು. ಸಿನಿಮಾ ಸ್ಟೈಲ್ ನಲ್ಲಿ ಮಚ್ಚು ಬೀಸಿ ಗನ್ ಪಾಯಿಂಟ್ ಮಾಡಿ ಡೆಡ್ಲಿ ರಾಬರಿ ಮಾಡಲಾಗಿದೆ. ಬಿಸಿ ಪೆಪ್ಪರ್ ಸ್ಪ್ರೇ ಹಾಕಿ ಸಿಗರೆಟ್ ಡಿಸ್ಟ್ರಿಬ್ಯೂಟರ್ ನ ಮೇಲೆ ಅಟ್ಯಾಕ್ ಮಾಡಿದ ದುಷ್ಕರ್ಮಿಗಳು 15 ಲಕ್ಷ ಹಣ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು, ಟಾಟಾ ಎಸ್ ವಾಹನದಲ್ಲಿದ್ದಂತ ಎಂಬಿ ಡಿಸ್ಟ್ರಿಬ್ಯೂಟರ್ ಏಜೆಂಟ್ ಗೋಪಾಲ್ ಕೆಂಗೇರಿಯಿಂದ ಅಂಗಡಿಗಳಲ್ಲಿ ಸಿಗರೆಟ್ ಬಿಲ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ನಾಗರಭಾವಿ ಪಾಪರೆಡ್ಡಿ ಪಾಳ್ಯಕ್ಕೆ ಬಂದಿದ್ದ ಗೋಪಾಲ್ ನಾಥುರಾಮ್ ಎಂಬುವರ ಅಂಗಡಿ ಬಳಿ ಸಿಗರೆಟ್ ಬಿಲ್ ಕಲೆಕ್ಟ್ ಮಾಡೋಕೆ ಮುಂದಾಗಿದ್ರು. ಈ ವೇಳೆ ಡಿಯೋ ಬೈಕ್ ನಲ್ಲಿ ಏಕಾಏಕಿ ಎಂಟ್ರಿ ಕೊಟ್ಟ 3 ರಾಬರ್ಸ್ಗಳು ಏಕಾಏಕಿ ಗೋಪಾಲ್ನ ಸುತ್ತುವರಿದು ಹಣ ದೋಚಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದ್ದು, ಪರಮೇಶ್ ಎಂಬುವರಿಂದ ದೂರು ನೀಡಿದ್ದಾರೆ. ಡ್ರೋನ್ ಪ್ರತಾಪ್ ನಾಗರಿಕ ವಿಮಾನಯಾನ ಇಲಾಖೆ ಡ್ರೋನ್ ಮಾರಾಟ ಮಾಡ್ತಿರೋ ಆರೋಪ ಕೇಳಿ ಬಂದಿದ್ದು, ಪರವಾನಗಿ ಪಡೆಯದೆ ಡ್ರೋನ್ ಪ್ರತಾಪ್ ಡ್ರೋನ್ ಮಾರಾಟ ಮಾಡ್ತಿರೋದಾಗಿ ದೂರು ದಾಖಲಾಗಿದೆ. ಇನ್ನು ಡ್ರೋನ್ ಪ್ರತಾಪ್ ನಡೆಸಿರುವಂತಹ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಪರವಾನಗಿ ಪಡೆದಿಲ್ಲ. ಆದರೂ ಡ್ರೋನ್ ಅನ್ನ ಮಾರಾಟ ಮಾಡುವ ಮೂಲಕ ವಂಚನೆ ಮಾಡ್ತಿದ್ದಾರೆ. ಪರವಾನಗಿ ಇಲ್ಲದ ಡ್ರೋನ್ ಮಾರಾಟ ಮಾಡ್ತಿರೋ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ. ದೂರಿನ ಅನ್ವಯ ಆರ್ಆರ್ ನಗರ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಹೊಸ ಪವರ್ ಸಪ್ಲೈ ಮಂಜೂರಿಗೆ 4.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಬೆಸ್ಕಾಂ ಜೆಇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಾಣಸವಾಡಿಯ ಜೆಇ ನಾಗರಾಜ್ ನರಸಿಂಹ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು, ನಾರಾವಿಂದ್ ಎಂಬುವರ ಬಳಿ 4.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಕಮ್ಮನಹಳ್ಳಿಯ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿರುವಂತಹ ಅರವಿಂದ್ರಿಂದ 50,000 ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆಯಾಗುವಂತಹ ಬೆಂಗಳೂರಿನ ಸುತ್ತಲಿನ 110 ಹಳ್ಳಿಗಳಲ್ಲಿ ಬಿಟ್ಟು ಹೋಗಿರುವಂತಹ ಪ್ರದೇಶಗಳಿಗೆ ಬೆಂಗಳೂರು ಜಲಮಂಡಳಿಯಿಂದ 248 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡುವ ಯೋಜನೆಗೆ ಗುರುವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇದಾಗಿತ್ತು ಇವತ್ತಿನ ಬೆಂಗಳೂರು ಎಕ್ಸ್‌ಪ್ರೆಸ್. ನಾಳಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.